ದೇಶಾದ್ಯಂತ ಇವಿಎಂ ಮತಗಳ ಎಣಿಕೆ ಆರಂಭ. ಇವಿಎಂ ಮತಗಳ ಎಣಿಕೆ ಆರಂಭ. ಬೆಂಗಳೂರು ಗ್ರಾಮಾಂತರ ಅಂಚೆ ಮತಗಳ ಎಣಿಕೆಯಲ್ಲಿ ಡಾಕ್ಟರ್ ಮಂಜುನಾಥ್ ಮುನ್ನಡೆ. ಅಂಚೆ ಮತಗಳ 4ನೇ ಅಪ್ಡೇಟ್ ಬರ್ತಾ ಇದೆ. 4ರಲ್ಲೂ ಬಿಜೆಪಿ ಮುನ್ನಡೆಯಲ್ಲಿದೆ. ಬೆಂಗಳೂರು ಗ್ರಾಮಾಂತರ, ಮೈಸೂರು, ದಾವಣಗೆರೆ, ತುಮಕೂರು 4 ಕ್ಷೇತ್ರಗಳ ಅಂಚೆ ಮತಗಳ ಅಪ್ಡೇಟ್ ಬರ್ತಾ ಇದೆ. 4ರಲ್ಲೂ ಬಿಜೆಪಿ ಮುನ್ನಡೆ. ದಾವಣಗೆರೆಯಲ್ಲಿ ನೋಡಿ ಕಾಂಗ್ರೆಸ್ ಮುನ್ನಡೆಗೆ ಬಂತು. ದಾವಣಗೆರೆ ಅಂತಿಮ ರಿಸಲ್ಟ್ ಬರೋ ತನಕ ಈ ಹಾವು ಏಣಿ ಆಟ ಇರುತ್ತೆ ಅನ್ನಿಸ್ತಾ ಇದೆ. ದಾವಣಗೆರೆ ಫ್ರೆಶ್ ಅಪ್ಡೇಟ್ ಪ್ರಕಾರ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಮುನ್ನಡೆ. ದಕ್ಷಿಣ ಕನ್ನಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆ. ಸೂರತ್ ಕ್ಷೇತ್ರವನ್ನ ಅವಿರೋಧವಾಗಿ ಗೆದ್ದುಕೊಳ್ಳುವ ಮೂಲಕ ಬಿಜೆಪಿ ತನ್ನ ಟ್ಯಾಲಿಯನ್ನ 1ರಿಂದ ಆರಂಭಿಸಿದೆ. ಲೋಕಸಭಾ ಚುನಾವಣೆಗಳ ಅವಿರೋಧ ಆಗೋದು ಅಪರೂಪದಲ್ಲೇ ಅಪರೂಪದ ವಿದ್ಯಮಾನ. ಅಪರೂಪದಲ್ಲೇ ಅಪರೂಪ. ನಮ್ಮ ಸ್ಕ್ರೀನಿನ ಕೆಳಭಾಗದಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಾ ಇದೆ. ರಿಸಲ್ಟ್ ಬರ್ತಾ 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 ಅದು ಶಾಕಿಂಗ್ ನ್ಯೂಸ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಶಾಕಿಂಗ್ ನ್ಯೂಸ್ ಆಗಿ ಪರಿವರ್ತನೆಗೊಳ್ಳುತ್ತೆ. ದೇಶದಾದ್ಯಂತ ಇರುವ ಪ್ರಮುಖ ಕ್ಷೇತ್ರಗಳಲ್ಲಿ ಆಶ್ಚರ್ಯಕರ ಮುನ್ನಡೆ ಹಿನ್ನಡೆಗಳು ಬಂದ್ರೆ ಅಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಆಶ್ಚರ್ಯಕರ ಮುನ್ನಡೆಗಳು ಹಿನ್ನಡೆಗಳು ಬಂದರೆ ಮಂಡ್ಯದಲ್ಲಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ವಿರುದ್ಧ ಕುಮಾರಸ್ವಾಮಿ ಅವರಿಗೆ ಆರಂಭಿಕ ಮುನ್ನಡೆ. ಬಾಗಲಕೋಟೆ ಪಿಸಿ ಗದ್ದಿಗೌಡರ್ ಮುನ್ನಡೆ. ಸದ್ಯಕ್ಕೆ ಬರುವ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ಗಳ ಪ್ರಕಾರ ದಾವಣಗೆರೆಯೊಂದನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಬಿಜೆಪಿಯವರು ಮುನ್ನಡೆಯಲ್ಲಿದ್ದಾರೆ. ತುಂಬಾ ಆರಂಭಿಕ ಟ್ರೆಂಡ್ ಇದೆ. ತುಂಬಾ ಆರಂಭಿಕ ಟ್ರೆಂಡ್. ತಿರುವನಂತಪುರಂ, ಕೇರಳದ ತಿರುವನಂತಪುರಂ ಶಶಿ ಥರೂರ್ ಆರಂಭಿಕ ಹಿನ್ನಡೆ. ತಿರುವನಂತಪುರದಲ್ಲಿ ಶಶಿ ಥರೂರ್ಗೆ ಆರಂಭಿಕ ಹಿನ್ನಡೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.